ನಮಸ್ಕಾರ ವೀಕ್ಷಕರೇ, ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಲವು ದಿನಗಳಿಂದ ಝೋ ಸಾಫ್ಟ್ವೇರ್ ಕಂಪನಿಯವರು ಅಭಿವೃದ್ಧಿಪಡಿಸಿರುವ ಅರಟೈ ಆ್ಯಪ್ ಬಹಳ ಸದ್ದು ಮಾಡುತ್ತಿದೆ. ಆದ್ದರಿಂದ ಈ ಆ್ಯಪ್ಗೆ ಸಂಬಂಧಪಟ್ಟ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ, ಇದು ಶ್ರೀಧರ್ ವೆಂಬು ರವರು ಸಿಇಒ ಆಗಿರುವ ಝೋ ಕಂಪನಿ ಅಭಿವೃದ್ಧಿಪಡಿಸಿರುವ ಆ್ಯಪ್ ಆಗಿದೆ. ಈ ಆ್ಯಪ್ 2021 ಜನವರಿ ಸಮಯದಿಂದಲೂ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ನಲ್ಲಿ ಚಾಲನೆಯಲ್ಲಿದೆ. ಆದರೆ ಈ ಕೆಲವು ದಿನಗಳಿಂದ ಈ ಆ್ಯಪ್ ಭಾರೀ ಸದ್ದು ಮಾಡುತ್ತಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ರವರು ಭಾರತದ ಮೇಲೆ ಹೆಚ್ಚಿನ ಮಟ್ಟದ ಟ್ಯಾರಿಫ್ ಅನ್ನು ವಿಧಿಸುತ್ತಿರುವುದು. ಇದರಿಂದ ಸ್ವದೇಶಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಬೆಂಬಲ ನೀಡಿ ಸ್ವ-ಅವಲಂಬಿಗಳಾಗುವುದು ಮುಖ್ಯ ಎಂದು ಅರಿತ ಕೆಲವು ಗಣ್ಯರು ಈ ಆ್ಯಪ್ನ ಬಳಕೆಗೆ ಹೆಚ್ಚು ಪ್ರೋತ್ಸಾಹ ಮತ್ತು ಬೆಂಬಲ ನೀಡುತ್ತಿದ್ದಾರೆ. ಸ್ವತಃ ಗೃಹಮಂತ್ರಿಗಳಾದ ಅಮಿತ್ ಶಾ ರವರೇ ಟ್ವೀಟ್ ಮಾಡಿ ಈ ಆ್ಯಪನ್ನು ಬಳಸುವುದರ ಬಗ್ಗೆ ತಿಳಿಸಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ, ವಾಟ್ಸಪ್ ಅನ್ನು ಅರಟೈ ಆ್ಯಪ್ ಹಿಂದೆ ಸರಿಸಬಹುದಾ ಎಂದು. ಪ್ರಸ್ತುತ ಅರಟೈ ಆ್ಯಪ್ ಅನ್ನು ದಿನದಿಂದ ದಿನಕ್ಕೆ ಹೆಚ್ಚು ಜನ ಡೌನ್ಲೋಡ್ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಅದರಲ್ಲಿ ಎಷ್ಟು ಜನ ಆ ಆ್ಯಪ್ ಅನ್ನು ಬಳಸುತ್ತಿದ್ದಾರೆ ಎಂಬುದು ಮುಖ್ಯವಾಗುತ್ತದೆ. ಈಗ ವಾಟ್ಸಪ್ ನಮಗೆ ನೀಡುತ್ತಿರುವ ಸೌಲಭ್ಯಗಳನ್ನು ಈ ನಮ್ಮ ಆ್ಯಪ್ ಒದಗಿಸಲು ಸಮರ್ಥವಾಗುತ್ತದೆಯೇ ಎಂಬುದು ಮುಖ್ಯ ಪ್ರಶ್ನೆಯಾಗಿದೆ. ವಾಟ್ಸಪ್ನ ಮೂಲ ಕಂಪನಿಯಾಗಿರುವ ಮೆಟಾ ನಮಗೆ 100% ಗೌಪ್ಯತೆ ನೀಡುವುದಾಗಿ ಮತ್ತು ನಮ್ಮ ಮಾಹಿತಿಯನ್ನು ಯಾವುದೇ ರೀತಿ ಸೋರಿಕೆಯಾಗದೆ ವಾಟ್ಸಪ್ ಅನ್ನು ಆಗದ ರೀತಿ ಹಿಂದೆ ಸರಿಸುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಇದರ ಮೂಲಕ ಸ್ವದೇಶಿ ಸಂಪನ್ಮೂಲಗಳು ನಮ್ಮಲ್ಲಿಯೂ ಬಳಕೆಯಾಗಿ ವಿದೇಶದ ಮಟ್ಟದ ವರೆಗೂ ವಿಸ್ತರಿಸುವಂತೆ ಆಗಲಿ ಎಂದು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಝೋ ಕಂಪನಿಯ ಸ್ಥಾಪಕರಾದ ಶ್ರೀಧರ್ ವೆಂಬು ರವರ ಜೀವನಕ್ಕೆ ಸಂಬಂಧಪಟ್ಟ ಸ್ಫೂರ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.